ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಕುಟುಂಬಗಳು ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನಿಟ್ಟುಕೊಂಡು ಜೀವನ ರೂಪಿಸಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಅಂಗಡಿ ಬಾಡಿಗೆ ಕಟ್ಟಲಾಗದೆ ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಹಣ್ಣು, ಬಳೆ, ತರಕಾರಿ ಸೇರಿದಂತೆ ಇತರೆ ಅಂಗಡಿಗಳ ಮೂಲಕ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಬೀದಿ ಬದಿ ವ್ಯಾಪಾರಸ್ಥರು ಬಿಸಿಲು ಮಳೆ ಎನ್ನದೆ ಬಳಲ್ತಾ ಇದ್ದಾರೆ. ಛತ್ರಿ ಇಲ್ಲದೆ ಮಳೆ ಬಂದಾಗ ಸಾಮಗ್ರಿಗಳು ಮಳೆಗೆ ನಾಶವಾಗ್ತಾ ಇವೆ. ಬೇಸಿಗೆ ಸಮಯದಲ್ಲಿ ಬಿಸಿಲಿಗೆ ಹಣ್ಣು, ಹೂವು, ತರಕಾರಿ, ತಿಂಡಿ ತಿನಿಸುಗಳು ಇನ್ನಿತರೆ ವಸ್ತುಗಳು ಒಣಗ್ತಾ ಇವೆ. ಇದರಿಂದ ಗ್ರಾಹಕರು ಖರೀದಿಗೆ ಹಿಂದೇಟು ಆಗ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ, ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು ನಾನು. ಇಡೀ ಚಿಕ್ಕಬಳ್ಳಾಪುರದಲ್ಲೇ ಬೀದಿ ಬದಿ ವ್ಯಾಪಾರಸ್ಥರು ಬೇಸಿಗೆ ಕಾಲ ಬಂದರೆ ಈ ಥರ ಎಲ್ಲ ಒಣಗೋಗ್ಬಿಡ್ತದೆ. ಯಾಕಂದರೆ ಅದಕ್ಕೆ ಛತ್ರಿ, ಏನಾದರೂ ಟಾರ್ಪಲ್ಲು ಏನೂ ಇಲ್ದಿರ ಇದ್ದರೆ ಒಣಗೋಗಿ ಬಿಸಾಕ್ಬೇಕು. ಹಿಂಗೆ ನಾನು ನಮ್ಮ ದಾನಿಗಳು ಯಾರಾನ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿನೋ ಇಲ್ಲ ಏನಾದರೂ ಒಂದು ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ರೇಖೆಗಳು ಹಾಕ್ಕೊಡೋದು ಇಲ್ಲ ಟಾರ್ಪಲ್ಗಳು ಕೊಡಿಸಿದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಗಳಿಗೆ ಭಾಳ ಒಳ್ಳೆಯದಾಗ್ತದೆ. ಮಳೆ ಬಂದರೆ ನೆಂದೋಗ್ತದೆ ಹೂವು ಆಗಲಿ, ಹಣ್ಣಾಗಲಿ, ಎಲೆಡಿಕೆ ಆಗಲಿ, ಏನೇ ಆಗಲಿ ಕಚ್ಚಾ ವಸ್ತುಗಳೆಲ್ಲ ಒಣಗೋಗ್ಬಿಡ್ತದೆ ಬೇಸಿಗೆ ಕಾಲದಲ್ಲಿ ಭಾಳ ಒಣಗೋಗ್ಬಿಡ್ತದೆ. ಇನ್ನು ಬಿಸಿಲು ಜಾಸ್ತಿ, ವಿಪರೀತ ಬಿಸಿಲು. ಇವಾಗ 32-33 ಐತೆ, 32-33 ಐತೆ. ಅದಕ್ಕೆ ದಯವಿಟ್ಟು ನಮಗೆ ಯಾರಾದರೂ ದಾನಿಗಳು ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಒಂದು ದಾನಿಗಳು ಯಾರಾನ ಇದ್ದರೆ ಏನಾದರೂ ಛತ್ರಿನೋ ಟಾರ್ಪಲೋ ಏನಾದರೂ ಸಹಾಯ ಮಾಡ್ಬೋದು ಇಲ್ಲಿ ಮಳೆ ಬಂದರೂ ನೆಂದೋತೀರಿ, ಬಿಸಿಲು ಬಂದರೂ ನೆಂದೋತೀರಿ. ನಾವು ಏನಿಲ್ಲ ಇದನ್ನೇ ನಂಬ್ಕೊಂಡು ನಾವು ಊಟ ಮಾಡ್ತಾ ಇದ್ದೀರಿ. ನಾವು ಇದನ್ನಿಂದ ಜೀವನ ಮಾಡ್ಕೊತಾ ಇದ್ದೀರಿ. ಇವತ್ತಲ್ಲ 50 ವರ್ಷದಿಂದ ಇದನ್ನೇ ನಂಬ್ಕೊಂಡು ಈಗ ಇದೆ ಎಲೆ ಅಡಿಕೆ ಒಣಗೋತದ. ನಾವೇನು ಮಾಡೋಣ ಸ್ವಾಮಿ, ಯಾವುದು ದಾಪ ಇಲ್ಲ, ಯಾರು ನಮ್ಗೆ ಅನುಕೂಲ ಕೊಡೋಲ್ಲ. ಈಗ ನಮ್ಮ ಅದ್ದಾಸರು ಹೋಗಿ ಕೇಳ್ಕೊತಾರೆ, ನಡಪ್ಪ ಬತ್ತೀನಿ ಓದ್ತೀರ ಅಂತಾರೆ, ಹೊರ್ಟೋತಾರೆ. ನಾವೇನು ಮಾಡೋಣ ಸ್ವಾಮಿ? ಹಂಗಾಗೈತೆ ನಮ್ಮ ಕೆಲಸ. ಈಗ ಇಲ್ಲಿ ಕೆಳಗಡೆ ಕುತ್ಕೊಂತೀವಿ, ನೆಲ ಬಂದ್ರೆ ಹಂಗೆ ಓದ್ತೀವಿ. ಅಷ್ಟೇ ನಮ್ಮ ಕಥೆ ಆಗಿದೆ. ಬಾಡೋತೈತೆ, ನಾವೇನು ಮಾಡೋಣ ಸ್ವಾಮಿ? ನಮ್ಗೆ ಯಾವುದು ದಾಪಿಲ್ಲ. ಅವ್ರು ಹೋಗಿ ಕೇಳ್ಕೊಂಡ್ರು, ಆಗ ಬತ್ತೀನಿ ನಡಿ ಸ್ವಾಮಿ ಅಂದರೆ ಬರೋದೇ ಇಲ್ಲ. ನಾವೇನು ಮಾಡೋಕ್ಕತ್ತೈತೆ ಸ್ವಾಮಿ? ಹೇಳು. ಕೊಂಡ್ಕೊಳ್ಳಲ್ಲ ಅಂದರೆ ನಮ್ಮ ಪಾಡು ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ನಮ್ಗೆ ಯಾವುದು ಗತಿ ಇಲ್ಲ. ಜೀವನ ಮಾಡ್ಕೊಳ್ಬೇಕು. ನಾವು ಇವತ್ತಲ್ಲ 50 ವರ್ಷದಿಂದ ಇಲ್ಲೇ ಸಾಯ್ತಾಯಿದ್ದೀವಿ. ಸಮಸ್ಯೆ ಅಂದರೆ ಬಿಸಿಲು ಕಾಲ, ಬಿಸಿಲು ಜಾಸ್ತಿ. ಸುಮ್ಮನೆ ರೇಖೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ಯಾರೂ ಬಂದು ನಮಗೇನು ಮಾಡಿಕೊಡ್ಲಿಲ್ಲ. ಈಗ ಅವ್ರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ಸುಮ್ಮನೆ ಎಲ್ಲ ನಮ್ಮ ಅಧ್ಯಕ್ಷರಿಗೆಲ್ಲ ಮಾತಾಡಿ ಹೇಳಿದ್ದೀವಿ, ನೋಡೋಣ ಅಂತ ಅವ್ರು ಹೇಳವ್ರೆ. ಏನು ಸಮಸ್ಯೆ ಬಿಸಿಲು ಅಂದರೆ ನೋಡಿ, ಪೇಪರ್ ಕಟ್ಕೊಂಡು KG 200 ರೂಪಾಯಿ ಪೇಪರು 3 ದಿನಕ್ಕೆ ಹೊರಟೋಗ್ತದೆ. ಏನಿಲ್ಲ, ಮಳೆ ಬಂದರು ಈ ಬಿಸಿಲು ಬಂದರು ಎಲ್ಲ ಬಿಸಾಕಬೇಕು. ಬಿಸಿಲಿಗೆಲ್ಲ ಕೆಟ್ಟೋಗ್ಬಿಡ್ತದೆ. ನಾವು ನೋಡಿ ಕಡಲೆಪುರಿ, ಕಡಲೆ ಬೀಜ, ಶನಗಿತ್ತ, ಇದು ಬಂಬೆಗಳು, ಮೈಸೂರು ಪಾಕು, ಬಾದುಷಾ, ಜಿಲೇಬಿ, ರಿಸ್ಕು ಎಲ್ಲ ಹಾಕಿರ್ತೀವಿ. 2-3 ದಿನ ಅಷ್ಟೇ, ಆಮೇಲೆ ಇರೋಲ್ಲ. ಬಿಸಿಲಿಗೆ ಎಲ್ಲ ಕೆಟ್ಟೋಗ್ಬಿಡ್ತದೆ, ಬಿಸಾಕಬೇಕು ನಾವು. ಏನು ಮಾಡೋದು? ಇಲ್ಲಿ ರೇಟ್ಗಳು ಬೇರೆ ಜಾಸ್ತಿ. 220 ರೂಪಾಯಿ ಕಡಲೆ ಬೀಜ KG, ರಿಸ್ಕು 200 ರೂಪಾಯಿ KG. ನಾವಿಲ್ಲಿ 1/4 KG 40-50 ಮಾರ್ಕೊತೀವಿ ಬೀದಿಯಲ್ಲಿ. ಮಳೆ ಬಂದರೂ ಸಮಸ್ಯೆ, ಬಿಸಿಲುಕಿನ್ನ ಸಮಸ್ಯೆ. ಯಾಕೆ ಎಲ್ಲ ಕೆಟ್ಟೋಗ್ಬಿಡ್ತದೆ ಸರ್. ನಮ್ಮ ಹೆಸರು ಎಸ್ ಶ್ರೀನಿವಾಸ್ ಅಂತ. ಮಳೆ ಬಂದರೆ ಯಾವ ರೀತಿ ಬಾಧ, ಬಿಸಿಲು ಬಂದರೆ ಯಾವ ರೀತಿ ಬಾಧೆ? 2 ಥರನೂ ಬಾಧೆನೆ. ನೆಂದ್ರೇನು ಬಾಧೆನೆ, ನೆಂದಿದ್ರೇನು, ಬಿಸಿಲು ಬಿದ್ರೇನು ಫುಲ್ ಹೊಟ್ಟೋಗುತ್ತೆ. ನೋಡಿ ಹೆಂಗಾಗೋಗ್ತಾ ಐತೆ ಹೂವು. ಕಾಸ್ಟ್ಲಿ ಬೇರೆ ಹೂವು. ಯಾರೋ ಇವಾಗ ನೀನು ಚೆನ್ನಾಗಿದ್ರೆ ತಾನೇ ವಸ್ತು ತೊಗೊಳೋದು, ಚೆನ್ನಾಗಿಲ್ಲ ಅಂದರೆ ನೀನು ತೊಗೊತೀಯಪ್ಪ. ಎಲ್ಲರದು ಸಮಸ್ಯೆ ಏನು, ಒಬ್ರದ್ದೇ ಅನ್ನೋದೇನಿಲ್ಲ, ಪ್ರತಿಯೊಬ್ಬರದು ಬಾಧೆನೆ. ಇವ್ರದ್ದು ಸ್ಮೆಲ್ ಬರುತ್ತೆ, ನೆಂದೋದ್ರೆ ಇದಾಗೋಗುತ್ತೆ, ಕರ್ಗೋಗುತ್ತೆ. ಪ್ರತಿಯೊಬ್ಬರದು ಒಂದೇ ಬಾಧೆನಪ್ಪ. ಈ ವಿಚಾರ ತಿಳಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಮಂಡಿಕಲ್ಲು, ಪೆರೇಸಂದ್ರ, ಮಂಚೇನಹಳ್ಳಿ, ನಂದಿ, ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಿಸಿಲು ತಪ್ಪಿಸಲು ಉಚಿತವಾಗಿ ದೊಡ್ಡ ದೊಡ್ಡ
ಛತ್ರಿಗಳನ್ನು ನೀಡಲು ಮುಂದಾಗಿದ್ದಾರೆ. ನಿಜ, ಈಗಾಗಲೇ ನಾವು ನಮ್ಮ ಟ್ರಸ್ಟ್ನ ನನ್ನ ಏನು ಸಿಬ್ಬಂದಿ ಇದ್ದಾರೆ ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥರ ಸಂಘದವ್ರ ಜೊತೆ ಸೇರಿ ಒಂದು ಡೇಟಾವನ್ನು ತಗೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ನಮಗೆ ಸುಮಾರು 1,000 ಜನ ಬೀದಿ ಬದಿ ವ್ಯಾಪಾರಿಗಳು ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿ ನಮ್ಮ ಜೊತೆ ಈಗ ಮಾತಾಡಿದರೆ ಅದನ್ನೆಲ್ಲ ನೋಂದಾಯಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಈಗ ಅವರಿಗೆ ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಬಿಸಿಲಂತೂ ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಅವರಿಗೆ ಒಂದು ಉತ್ತಮ ಗುಣಮಟ್ಟದ ದೊಡ್ಡ ದೊಡ್ಡ ಕೊಡೆಗಳೇನಿದೆ, ಅಂದರೆ ತುಂಬ ಅಗಲವಾಗಿರುವಂಥದ್ದು, ಅವರ ಇವತ್ತು ಎಳ್ನೀರು ಅಂತ ಅಂಗಡಿ ಇರ್ಬೋದು, ಯಾರೋ ಹಣ್ಣಿನ ಅಂಗಡಿ ಇರ್ಬೋದು, ಯಾರೋ ಹೂವಿನ ಅಂಗಡಿ ಇರ್ಬೋದು, ಅವರ ಪ್ರಾಡಕ್ಟ್ ಕೂಡ ಆ ಬಿಸಿಲಲ್ಲಿ ಜಾಸ್ತಿ ಒಣಗ್ದಿರೋ ರೀತಿ, ಪ್ಲಸ್ ಅವರು ಸಹ ಆ ನೆರಳಲ್ಲಿ ಕೂತ್ಕೊಳ್ಳೋಂಥ ರೀತಿ ಒಂದು ಕೊಡೆಗಳ ಛತ್ರಿಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ವಿ. ಅವರಿಗೆ ಇಷ್ಟರಲ್ಲೇ ಅವರಿಗೆ ವಿತರಿಸುವಂತಹ ಕೆಲಸ ಬೀದಿ ಬದಿ ವ್ಯಾಪಾರಿಗಳ ಸಂಘದವರೊಂದಿಗೆ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ನನ್ನ ಚಿಕ್ಕಬಳ್ಳಾಪುರದ ಜನ ಯಾವತ್ತೂ ತಣ್ಣಗಿರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ. ಬೀದಿ ಬದಿಯಲ್ಲಿ ಕುಳಿತು ಕಷ್ಟಬಿದ್ದು ಶ್ರಮಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೋ ಒಂದಷ್ಟನ್ನು ಮಾರಿ ಅದರಲ್ಲೇ ಜೀವನ ಕಟ್ಕೊಳ್ಳೋಂತಹ ಈ ನನ್ನ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಚಿಕ್ಕಬಳ್ಳಾಪುರದ ಜನತೆ ಇದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ಸಾಂಕೇತಿಕವಾಗಿ ಒಂದು ಸಣ್ಣ ಕೊಡುಗೆಯನ್ನು ಕೊಡೋ ಮುಖಾಂತರ ತೋರಿಸೋಂಥ ಕೆಲಸನ ನಾನು ಮಾಡಿಕೊಟ್ಟಿದ್ದೀನಿ. ನಿಮಗೂ ಸಹ ಏನು ಈ ಚಾನಲ್ನಲ್ಲಿ ನೋಡಿದಂತಹ ಜನ ಯಾರಾದರೂ ಆ ಥರದವ್ರು ಇದ್ದರೆ ನಮ್ಮ ಆಫೀಸ್ನಲ್ಲಿ ಬಂದು ಬೇಕಾದ್ರೆ ಕೇಳಿ ನೋಂದಾಯಿಸ್ಕೊಳ್ಳಿ. ಬಟ್ ಯಾರು ಜೆನ್ಯೂನ್ ಆಗಿ ಪ್ರತಿ ದಿವಸ ವ್ಯಾಪಾರ ಮಾಡ್ತಾರೆ ಅಲ್ಲಿನೇ ಹೋಗಿ ಕೊಡೋವಂಥ ಕೆಲಸ ನಾವು ಮಾಡ್ತಾ ಇರೋದ್ರಿಂದ ದಯವಿಟ್ಟು ಯಾರು ಜೆನ್ಯೂನ್ ಆಗಿ ಇದು ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಸಿಗುವಂಥ ಕೆಲಸ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.